ನೌಬಾದ್ನ ಎಸ್ಬಿ ಪಾಟೀಲ್ ಡೆಂಟಲ್ ಹಾಸ್ಪಿಟಲ್ ಎದುರುಗಡೆ ನೂತನವಾಗಿ ನಿರ್ಮಿಸಿದ 3 ಮಹಡಿಯ ಆಕ್ಸಿಲೈಫ್ ಆಸ್ಪತ್ರೆ ಜನವರಿ 2ರಂದು ಬೆಳಗ್ಗೆ 11:30 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ ಎಂದು ಆಸ್ಪತ್ರೆ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಡಾ ಪ್ರಿಯಾ ಮೋದಿ ಅವರು ಮಾತನಾಡಿ ತಿಳಿಸಿದರು. ಬೇದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನೌಬಾದ್ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಉತ್ತಮ ಚಿಕಿತ್ಸೆ ನೀಡಲು ಈ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಎಲ್ಲಾ ರೀತಿಯ ಮಲ್ಟಿ ಸ್ಪೆಷಾಲಿಟಿ ಸೌಲಭ್ಯಗಳು ಲಭ್ಯ ಇರಲಿವೆ. ಆಂಬ್ಯುಲೆನ್ಸ್ ವ್ಯವಸ್ಥೆ, ತುರ್ತು ಚಿಕಿತ್ಸಾ ಘಟಕ ಇರಲಿದೆ. 50 ಹಾಸಿಗೆಯ ಈ ಆಸ್ಪತ್ರೆಯಲ್ಲಿ ಸುಮಾರು 25ರಿಂದ 30 ಜನ ಸಿಬ್ಬಂದಿ ವರ್ಗದವರು, ನರ್ಸಿಂಗ್ ವಿದ್ಯಾರ್ಥಿಗಳು 24x7 ಲಭ್ಯ ಇರಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಡಾಕ್ಟರ್ ಅನ್ಮೋಲ್ ಮೋದಿ ಅವರು ಮಾತನಾಡಿ, ನೌಬಾದ್ ಸುತ್ತಮುತ್ತಲಿನ ಜನತೆ ಸಿಟಿ ಒಳಗೆ ಹೋಗದೆ ತಕ್ಷಣವೇ ನೌಬಾದ್ನಲ್ಲಿ ಚಿಕಿತ್ಸೆ ಒದಗಿಸುವ ಉದ್ದೇಶ ಹೊಂದಿದ್ದೇವೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಇದೇ ವೇಳೆ ವಸಂತ ಕಾಲೇಜಿನ ಅಧ್ಯಕ್ಷರಾದ ಚಂದ್ರಕಾಂತ್ ಗದಿಗೆ ಅವರು ಮಾತನಾಡಿ, ಇಲ್ಲಿ ಮಹಿಳಾ ಚಿಕಿತ್ಸೆ, ಮಕ್ಕಳ ತಜ್ಞರು, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜನರಲ್ ಸರ್ಜನ್, ಜನರಲ್ ಮೆಡಿಸಿನ್, ನರ್ಸಿಂಗ್ ಫ್ಯಾಕಲ್ಟಿ ಹಾಗೂ ಖಾಸಗಿ ಎಸಿ ಕೋಣೆಗಳು ಕೂಡ ರೋಗಿಗಳಿಗಾಗಿ ಲಭ್ಯ ಇರಲಿದೆ. ಬೇದರ ಜನತೆಯ ಸೇವೆ ಮಾಡುವ ಸದುದ್ದೇಶದಿಂದ ಈ ಆಸ್ಪತ್ರೆ ಸ್ಥಾಪಿಸಲಾಗಿದೆ. 30 ವರ್ಷಗಳಿಂದ ನರ್ಸಿಂಗ್ ಕಾಲೇಜಿನ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗ್ತಾ ಇದೆ. ಇದೀಗ ಆಸ್ಪತ್ರೆ ಮೂಲಕ ಜನಸೇವೆ ಮಾಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ಇಲ್ಲಿ ಕೆಲವೇ ದಿವಸಗಳಲ್ಲಿ ಸರ್ಕಾರಿ ಸೌಲಭ್ಯಗಳು ಮತ್ತು ಸಿಟಿ ಸ್ಕ್ಯಾನ್, ಎಂಆರ್ಐ ಯಂತ್ರಗಳನ್ನು ತಂದು ಕಡಿಮೆ ದರದಲ್ಲಿ ಜನರಿಗೆ ಉತ್ತಮ ಸೇವೆ ನೀಡಲಾಗುವುದು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಶಿವಲಿಂಗ ವಿದ್ಯಾವರ್ಧಕ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳು ಮತ್ತು ಪ್ರಾಚಾರ್ಯರಾದ ಶ್ರೀಮತಿ ಚಿನ್ನಮ್ಮ ಗದಿಗೆ ಅವರು ಉಪಸ್ಥಿತರಿದ್ದರು. ಮೂಳೆಯವರು ಬರ್ತಿದ್ದಾರೆ, MLC ಅವರು, ಹೀಗೆ ಲೋಕಲ್ ಮುಂಚೂಣಿಯ ರಾಜಕಾರಣಿಗಳು ಮತ್ತು ಎಲ್ಲರನ್ನ ಒಟ್ಟುಗೂಡಿಸಿ ಈ ಒಂದು ಬೀದರ್ ಜನತೆ, ಹಿಂದುಳಿದ ಬೀದರ್ ಜನತೆಯ ಸೇವೆಗೋಸ್ಕರ ನಮ್ಮ ಸಂಸ್ಥೆ ಮುಂದೆ ಬಂದಿದೆ. ಸುಮಾರು 30 ವರ್ಷದಿಂದ ಬೀದರ್ನಲ್ಲಿ ವಸಂತ ನರ್ಸಿಂಗ್ ಕಾಲೇಜ್, MG ಲಾ ಕಾಲೇಜ್ ಮತ್ತು ನರ್ಸಿಂಗ್ದ ಹಲವಾರು BSc, MSc ಮತ್ತು ಫಾರ್ಮಸಿ ಈ ಎಲ್ಲ ಕೋರ್ಸ್ಗಳೊಂದಿಗೆ ನಮ್ಮ ಸಂಸ್ಥೆ ಕಟಿಬದ್ಧವಾಗಿದೆ. ಬೀದರ್ನ ಹಿಂದುಳಿದ ಜನತೆ, ಹಿಂದುಳಿದ ಮಹಿಳಾ ಇರುವುದು ಮತ್ತು ಬೇರೆ ಬೇರೆ ಹಳ್ಳಿಯಲ್ಲಿ ಈ ಒಂದು ಸೇವೆ ಕೈಗೊಳ್ಳಬೇಕು ಅಂಥೇಳಿ ದೃಢ ನಿರ್ಧಾರ ಮಾಡಿ ನಾವು 30 ವರ್ಷದಿಂದ ಏನು ಸೇವೆ ಮಾಡ್ತಾ ಬಂದ್ವಿ. ಇದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು. ಮಗಳು ಮತ್ತು ಹಳೆಯ ಇಬ್ಬರು ರೇಡಿಯಾಲಜಿ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಅವರ ಸೇವೆ ಕೂಡ ಇದು ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇನ್ನು ತಮ್ಮನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ. ಇದಕ್ಕೆ ತಾವೆಲ್ಲರೂ ಸ್ವಲ್ಪ ತಮ್ಮ ಪತ್ರಿಕೆಯಲ್ಲಿ ಹೈಲೈಟ್ ಹೆಡ್ಲೈನ್ ಹಾಕಿ ಸ್ವಲ್ಪ ಪ್ರಚಾರ ಮಾಡಬೇಕು. ಯಾಕಂದರೆ ಆಕರ್ಷಣೆ ಆಗಬೇಕು, ಬೀದರ್ ಜನತೆಗೆ ಗೊತ್ತಾಗಬೇಕು, ಪ್ರತಿಯೊಬ್ಬ ಬಡವರಿಗೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಇದೆ. ಮತ್ತು ಇಲ್ಲಿ ಏನು ಆಸ್ಪತ್ರೆ ಏನು ಸೌಕರ್ಯ ಇದೆ, ಸಂಸ್ಥೆ ವತಿಯಿಂದ ಏನು ಮಾಡ್ತಾ ಇದೆ, ಅದು ನಮ್ಮ ಮಗಳು ಡಾಕ್ಟರ್ ಪ್ರಿಯಾ ಅವರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಿಯಾ ಗದ್ಗೆ ಅಂತ, ರೇಡಿಯಾಲಜಿ. ಇಲ್ಲಿ ಬೀದರಲ್ಲಿ ನೌಬಾದ್ ಏರಿಯಲ್ಲಿ ವಿ ಆರ್ ಕಮಿಂಗ್ ಅಪ್ ವಿತ್ 50 ಬೆಡೆಡ್ ಹಾಸ್ಪಿಟಲ್. ಇದು ಬಂದುಬಿಟ್ಟು ಮಲ್ಟಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರುತ್ತೆ. ಇಲ್ಲಿ ನಾವು 24/7 ಕ್ರಿಟಿಕಲ್ ಕೇರ್ ಸರ್ವಿಸಸ್, ಎಮರ್ಜೆನ್ಸಿ ಸರ್ವಿಸಸ್, ಟ್ರಾಮಾ ಕೇರ್ ಸೆಂಟರ್, ಸೆಪ್ರೇಟ್ OPD ಬ್ಲಾಕ್ ಇದೆ, ಪ್ರೈವೇಟ್ AC ರೂಮ್ಸ್ ಇದೆ. ಎಲ್ಲ ಮೇಜರ್ ಸ್ಪೆಷಾಲಿಟೀಸ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ವಿಮೆನ್ ಆ್ಯಂಡ್ ಚೈಲ್ಡ್ ಬರ್ತ್ ಸರ್ವಿಸಸ್, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸರ್ವಿಸಸ್, ಆರ್ಥೋಪೆಡಿಕ್ ಸರ್ವಿಸಸ್, ಜನರಲ್ ಮೆಡಿಸಿನ್, ಕಾರ್ಡಿಯಾಲಜಿ, ನೆಫ್ರಾಲಜಿ, ಡರ್ಮ್ಯಾಟೊಲಜಿ, ಯೂರಾಲಜಿ ಆ್ಯಂಡ್ ನ್ಯೂರಾಲಜಿ, ಎಲ್ಲ ಥರದ ಸೂಪರ್ ಸ್ಪೆಷಾಲಿಟಿ ಸೇವೆಗಳು ನಾವು ಕೊಡ್ತಾ ಇದ್ದೀವಿ. ಈ ಹಾಸ್ಪಿಟ್ಲು 2ನೇ ತಾರೀಕು ಜನವರಿ 2025 ಮಾರ್ನಿಂಗ್ 11:30 ವಿ ಆರ್ ಓಪನಿಂಗ್ ಅಪ್. ಮಾರ್ನಿಂಗ್ 11:30 ಇದೆ. ಆ ಒಂದು ಲೊಕೇಶನಲ್ಲಿ ನಾವು, ಬಿಕಾಸ್ ಇಟ್ಸ್ ಬೀನ್ ಅ ಸ್ಟೇಟ್ ಹೈವೇ ಆ್ಯಂಡ್ ನ್ಯಾಷನಲ್ ಹೈವೇ,
ತುಂಬ ಟ್ರಾಮಾ ಆಕ್ಸಿಡೆಂಟ್ಸು ಜಾಸ್ತಿ ಆಗ್ತಾ ಇದೆ ಸರ್ ಆ ಇದರಲ್ಲಿ. ಅಲ್ಲಿಂದ ಸಿಟಿಗೆ ರೀಚ್ ಆಗೋಕ್ಕೂ ತುಂಬ ಟೈಮ್ ತೊಗೊಳ್ತಾ ಇದೆ. ದಟ್ ವಾಸ್ ಒನ್ ರೀಸನ್ ಆ ಲೊಕೇಶನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ನಾವು ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿತ್ತು. ಸರ್ ನಾವು ನಮ್ಮ ಹತ್ರ ಎಲ್ಲ ಪ್ರೈವೇಟ್ AC ರೂಮ್ಸ್ ಇದೆ. ಫುಲ್ ಜನರಲ್ ವಾರ್ಡ್ ಅಂತ ನಾವೇನು ಕೊಡ್ತಾ ಇಲ್ಲ ಯಾರಿಗೂ. ಇಟ್ಸ್ ಆಲ್ ಸ್ಪೆಷಲ್ ಕೇರ್. ನಮ್ಮದು ನರ್ಸಿಂಗ್ ಬ್ಯಾಕಪ್ ಆಗಿರೋದ್ರಿಂದ ವಿ ಹ್ಯಾವ್ ಫುಲ್ ಫ್ಲೆಜ್ಡ್ ನರ್ಸಿಂಗ್ ಫ್ಯಾಕಲ್ಟಿ ವಿತ್ ಅಸ್. ಪೇಷಂಟ್ ಕೇರ್, ಕ್ವಾಲಿಟಿ ಕೇರ್ ವಿಲ್ ಬಿ ಟೇಕನ್ ಕೇರ್ ಆಫ್. ಒಳ್ಳೆ ರೀತಿಯಿಂದ ನಾವು ಇದು ಮಾಡ್ತೀವಿ. ಆಮೇಲೆ ಎಲ್ಲ ಮಾಡ್ಯುಲರ್ OT ಇದೆ, ಅಡ್ವಾನ್ಸ್ಡ್ ಇಮೇಜಿಂಗ್ ನಾವು ತರ್ತಾ ಇದ್ದೀವಿ, ಕಾರ್ಡಿಯಾಕ್ ಸಿಟಿ ತರ್ತಾ ಇದ್ದೀವಿ. ರೇಡಿಯಾಲಜಿಸ್ಟ್ ಆಗಿರೋದ್ರಿಂದ ಈ ನಡುವೆ ಕಾರ್ಡಿಯಾಕ್ ಸಿಟಿಯಲ್ಲಿ ಹಾರ್ಟ್ ಬ್ಲಾಕ್ಸ್ ಎಲ್ಲ ಇಮಿಡಿಯೇಟ್ ಗೊತ್ತಾಗುತ್ತೆ 2 ನಿಮಿಷ ಅಲ್ಲಿ. ಸೊ ಆ ಕಾರ್ಡಿಯಾಕ್ ಸಿಟಿ ನೆಕ್ಸ್ಟ್ 1-2 ತಿಂಗಳಲ್ಲಿ ತರ್ತಾ ಇದ್ದೀವಿ. ಅಡ್ವಾನ್ಸ್ ಸರ್ವಿಸಸ್ ಜೊತೆಗೆ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಸ್ಕೀಮ್ಸ್ ಜೊತೆ ಟೈಅಪ್ ಮಾಡ್ತಾ ಇದ್ದೀವಿ. ಹಾಂ, ಎಸ್ ಎಲ್ಲ ಇಲ್ಲ ಸರ್, ಇನ್ನು ಅಪ್ಲೈ ಮಾಡಿದ್ದೀವಿ ಎಲ್ಲದಕ್ಕೆ. ಈಗ ಫೆಸಿಲಿಟೀಸ್ ಸಂಬಂಧಪಟ್ಟಿದ್ದು ಎಲ್ಲ ಪ್ರಿಂಟೆಡ್ ಇದು ಮಾಡಿದ್ರೆ हमारे पास सब स्पेशलिटी के डॉक्टर बीदर हॉस्पिटल जनरल मेडिसिन, जनरल सर्जरी, ऑर्थोपेडिक्स और एनेस्थेटिस्ट है, कार्ड कल्चर डर्मेटोलॉजिस्ट है, नेफ्रोलॉजिस्ट, यूरोलॉजिस्ट, सबके साथ हमने ऑलरेडी किया हुआ है बात एंड हम लोग दे आर रेडी टू सपोर्ट अस इन ऑल द वेज. तो उन सबकी टीम मिलके हम चाहते हैं कि एक बेटर सर्विसेज दे सकें हमारे पेशेंट्स को. और जो भी आसपास के जो भी विलेजेस हैं यहाँ पे बेसिकली उनके लिए जो भी हब अगर मेन रोड पर है तो वहाँ पे सब आ सके इजीली और उनको एक्सेसिबल रहे पेशेंट्स को. सिटी तक जाने में बहुत टाइम लगता है, ऐसा डॉक्टर प्रिया ने बताया. तो यहीं पे उनको अगर हम लोग पूरा प्रॉपर केयर दे सकते हैं, अगर जो कि पूरी चीज़ें अवेलेबल रहे उनको, तो उनको इतना यहाँ उतना परेशान होने की ज़रूरत नहीं रहेगी. वहीं पर पूरा ट्रीटमेंट हम लोग दे देंगे उनको. और कॉर्पोरेट सेटअप है हमारा, 3 जगह सेटअप है ऑलरेडी. ये हमारा सेकंड सेटअप है, थर्ड सेटअप गुलबर्गा में भी आने वाला है. तो टीम ऑफ डॉक्टर्स हमारे पास रेडी है, एनी टाइम फॉर 24 आवर्स अवेलेबिलिटी. रेडियोलॉजी की कुछ सर्विसेज है हमारे पास, एक्सरे, अल्ट्रासाउंड, CT स्कैन अभी आने वाला है 1 मंथ में. पैथोलॉजी लैब भी है, फुल और मॉड्यूलर OT है. तो मॉड्यूलर OT के होने की वजह से क्या होता है कि इन्फेक्शन स्प्रेड नहीं होता है इजीली. जो भी पेशेंट्स रहते हैं उनका इन्फेक्शन, उनको पोस्ट ऑपरेटिव जो टाइम पीरियड रहता है जो उनको स्पेंड करना पड़ता है हॉस्पिटल में, वो काफ़ी कम हो जाता है उसकी वजह से. और स्पेशल रूम्स इसलिए दिए गए हैं ताकि जनरल वार्ड में यूजुअली पेशेंट्स के इन्फेक्शन फैलने के चांसेस ज़्यादा रहते हैं. तो अफोर्डेबल प्राइस में हम लोग उनको प्राइवेट वार्ड में सर्विसेज देंगे, सेम सर्विसेज जो बाकी हॉस्पिटल्स में जनरल वार्ड में मिलता है.